ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಖೈದಿಗಳಿಗೆ ರಾಜಾತಿಥ್ಯ ಪ್ರಕರಣ ಕೆಲವೇ ಕ್ಷಣಗಳಲ್ಲಿ ಸಿಎಂ ನಿವಾಸದ ಬಳಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡಲಿದೆ. ಜೈಲಿನ ಬಳಿ ಬದಲು ಸಿಎಂ ನಿವಾಸದ ಬಳಿ ಪ್ರತಿಭಟನೆಯನ್ನ ಮಾಡಲಿಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಬಿವೈ ವಿಜಯೇಂದ್ರ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆಯುತ್ತೆ. ಪರಪ್ಪನ ಅಗ್ರಹಾರ ಜೈಲಿನ ಮುಂಭಾಗ ನಿಗದಿಯಾಗಿದ್ದಂತ ಪ್ರತಿಭಟನೆ ಬಿಜೆಪಿ ಪ್ರತಿಭಟನೆಯ ಹಿನ್ನೆಲೆ ಸಿಎಂ ನಿವಾಸದ ಬಳಿ ಇದೀಗ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ನೋಡಿ, ಈಗಾಗಲೇ ಜೈಲಿನ ವಿಡಿಯೋಗಳು ಸಿಕ್ಕಾಪಟ್ಟೆ ರಿಲೀಸ್ ಆಗ್ತಾ ಇದೆ. ಸುಮಾರು 3-4 ವಿಡಿಯೋಸ್ಗಳು, ಫೋಟೋಸ್ಗಳು ರಿಲೀಸ್ ಆಗಿದೆ. ಈಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಖೈದಿಗಳಿಗೆ ರಾಜಾತಿಥ್ಯ ನೀಡ್ತಾ ಇರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಕ ವಿರೋಧ, ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇನ್ನು ಏನು ನೋಡ್ಕೊಳ್ತಿದ್ದಾರೆ ಅಲ್ಲಿನ ಅಧಿಕಾರಿಗಳು, ಇನ್ನೇನು ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಗೃಹ ಇಲಾಖೆಗೆ ಏನು ಮಾಡ್ಕೊಂಡು ಕೂತಿದೆ? ಹೊರಗಡೆ ಬೇರೆ ಬೇರೆ ಘಟನೆಗಳು ನಡೆದಿದ್ದೀನಿ ಹೆಂಗೆ ಗೊತ್ತಾಗತ್ತೆ? ಜೈಲಲ್ಲಿ ನಡೀತಾ ಇರೋದೇ ಇವ್ರಿಗೆ ಗೊತ್ತಾಗ್ತಿಲ್ಲ ಅಂದರೆ ಹೊರಗಡೆ ನಡೆಯುವಂಥ ಕ್ರಿಮಿನಲ್ ಆಕ್ಟಿವಿಟೀಸ್ಗಳ ಬಗ್ಗೆ ಇವ್ರಿಗೆ ಏನು ಡೀಟೇಲ್ಸ್ ಗೊತ್ತಿರತ್ತೆ ಅಂತ. ಸೊ ಇದನ್ನ ಯಾರಾದರೂ ಜೈಲು ಅಂತ ಹೇಳ್ತಾರೆ, ಇದರಲ್ಲಿ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ. ಅಂಥ ಅಧಿಕಾರಿಗಳನ್ನ ಇಟ್ಕೊಂಡು ಇವ್ರು ಏನು ಕೆಲಸ ಮಾಡಿಸ್ತಾರೆ, ಕಾನೂನು ಸುವ್ಯವಸ್ಥೆಯನ್ನು ಹೇಗೆ ಕಾಪಾಡ್ತಾರೆ ಅನ್ನೋದು ಪ್ರಶ್ನೆ. ಬಿಜೆಪಿ ಇದನ್ನು ಪ್ರಬಲ ಅಸ್ತ್ರವನ್ನಾಗಿ ಬಳಕೆ ಮಾಡ್ಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಹೀಗಾಗಿತ್ತು, ಖೈದಿಗಳೆಲ್ಲ ಕುಣಿದು ಕುಪ್ಪಳಿಸ್ತಾ ಇದ್ರು, ಜೈಲಿನಲ್ಲಿ ರಾಜಾತಿಥ್ಯ ನೀಡ್ತಾ ಇದ್ರು, ದುಡ್ಡು ಕೊಟ್ಟಿದ್ರೆ ಜೈಲಲ್ಲಿ ಹೆಂಗೆ ಬೇಕಾದ್ರೂ ಇರ್ಬೋದಿತ್ತು, ಇದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಆಗಿದ್ದು ಅಂತ ಜನರು ಬಾಯಲ್ಲಿ ಬರಬೇಕು. ಸೊ ಆ ಒಂದು ದೃಷ್ಟಿಯನ್ನು ಇಟ್ಕೊಂಡು ಇದನ್ನು ಪ್ರಬಲ ಅಸ್ತ್ರವನ್ನಾಗಿ ಪ್ರಯೋಗ ಮಾಡೋದಕ್ಕೆ ಬಿಜೆಪಿ ಮುಂದಾಗಿದೆ. ಇವತ್ತು ಪರಪ್ಪನ ಅಗ್ರಹಾರ ಜೈಲಿನ ಮುಂಭಾಗದಲ್ಲಿಗೆ ಪ್ರತಿಭಟನೆ ಮಾಡ್ತೀವಿ ಅಂತ ಮೊದಲು ಹೇಳಿದರು. ಹಾಗಾಗಿ ಪೊಲೀಸ್ ಇಲಾಖೆಯಿಂದ ಅಲರ್ಟ್ ಆಗಲಾಗಿತ್ತು. ಇದೀಗ ಸಿಎಂ ನಿವಾಸದ ಮುಂದೆನೇ ಮಾಡ್ತೀವಿ, ಅಲ್ಲಿ ಬೇಡ ಅಂತ ಸಿಎಂ ನಿವಾಸವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಸೊ ಈ ಕಾರಣಕ್ಕಾಗಿ ಕೆಲವೇ ಕ್ಷಣಗಳಲ್ಲಿ ಸಿಎಂ ನಿವಾಸದ ಬಳಿ ಬಿಜೆಪಿ ಒಂದು ಪ್ರತಿಭಟನೆಯನ್ನು ನಡೆಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಸಿಎಂ ನಿವಾಸದ ಸುತ್ತಮುತ್ತ ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಪೊಲೀಸ್ ಇಲಾಖೆ ಕೂಡ ಸಿದ್ಧವಾಗಿರುವಂಥದ್ದು. ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಸಿಎಂ ನಿವಾಸದ ಬಳಿ ಬಿಗಿ ಭದ್ರತೆಯನ್ನು ಕಲ್ಪಿಸಲಾಗಿದೆ. ವಿಜಯೇಂದ್ರ ಅವರು ಮತ್ತು ಅಶೋಕ್ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೆಯಲಿದೆ. ಬಿಜೆಪಿ ಇದನ್ನು ಪ್ರಬಲ ಅಸ್ತ್ರವನ್ನಾಗಿ ಬಳಕೆ ಮಾಡ್ಕೊಳ್ಳೋದಕ್ಕೆ ಅಂತ ಪ್ಲಾನ್ ಮಾಡ್ತಾ ಇದೆ. ಸರ್ಕಾರ ಈಗಾಗಲೇ ಸರ್ಕಾರದ ವತಿಯಿಂದ ಸಿಎಂ ಹಾಗೆಯೇ ಗೃಹ ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದರ ನೇರ ಹೊಣೆ ಅಧಿಕಾರಿಗಳೇ ಆಗಿರ್ತಾರೆ. ಯಾಕಂದರೆ ಈ ಥರದ ಘಟನೆಗಳು ನಡೆಯುತ್ತೆ ಅಂತಂದರೆ ಅದಕ್ಕೆ ಕಾರಣ ಅಧಿಕಾರಿಗೆ ಗೊತ್ತಿಲ್ಲದಂಗೆ ಏನೂ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಡ್ರಿಂಕ್ಸ್ ಹೆಂಗೆ ಸಿಕ್ಬಿಡುತ್ತೆ, ಎಲ್ಲಿಂದನೋ ಒಳಗೆ ಬರುತ್ತೆ ಅಂದರೆ ಇನ್ಯಾರಿಗೋ ದುಡ್ಡು ಕೊಟ್ಟೇ ಬರಬೇಕು ಅಲ್ವಾ? ನಾವು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಪ್ರಕರಣ, ನಾವು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದೇವೆ. ಸಂಬಂಧಿಸಿದ ಅಧಿಕಾರಿಗಳದ್ದೇ ಜವಾಬ್ದಾರಿ ಇದೆ. ಜೈಲಿನ ಒಳಗೆ ಫೋನು, ಗಾಂಜಾ, ಲಿಕ್ಕರ್ ಹೋಗುತ್ತೆ ಅಂದರೆ ಅದಕ್ಕೆ ಹೊಣೆಗಾರರು ಯಾರು? ಅಧಿಕಾರಿಗಳೇ ಅಲ್ವಾ? ಅದಕ್ಕೆ ನಾನಿವತ್ತು ಸಭೆ ಕರೆದಿದ್ದೇನೆ, ಎಲ್ಲವನ್ನ ಪರಿಶೀಲನೆ ಮಾಡಿ ಕ್ರಮವನ್ನು ಕೈಗೊಳ್ತೇನೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆ ನೀಡಿದ್ದಾರೆ. ಮುಲಾಜಿಲ್ಲದೆ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಸಿಎಂ ಕೂಡ ಹೇಳಿದ್ದಾರೆ. 2 ದಿನದ ಹಿಂದೆ ವರದಿಯನ್ನು ನೀಡಿದ್ದಾರೆ, ಆದರೆ ಅದು ನಂಗೆ ಸಮಾಧಾನ ತಂದಿಲ್ಲ, ಅದಕ್ಕೆ ಇವತ್ತು ಸಭೆಯನ್ನು ಕರೆದಿದ್ದೀನಿ ಅಂತ ಗೃಹ ಸಚಿವರು ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಕೂಡ ನಾನು ಇವತ್ತು ಚರ್ಚೆ ಮಾಡ್ತೀನಿ. ಏನವರೇನು ಅಬ್ಸರ್ವ್ ಮಾಡಿದ್ದಾರೆ ಅದನ್ನು ಕೂಡ ಇವತ್ತು ನಾನು ಚರ್ಚೆ ಮಾಡ್ತೀನಿ. ಯಾಕೆಂದರೆ ಅವರ ಅಬ್ಸರ್ವೇಷನ್ಸು ಕೂಡ ಏನು ಎವಿಡೆನ್ಸ್ ಇಲ್ಲದೆ ಏನಿಲ್ಲ, ಅವರು ಎವಿಡೆನ್ಸ್ ಇಟ್ಕೊಂಡೇ ಅಬ್ಸರ್ವ್ ಮಾಡಿದ್ದಾರೆ. ಐ ಹ್ಯಾವ್ ಕಾಲ್ಡ್ ಎ ಮೀಟಿಂಗ್ ಆಫ್ ಆಲ್ ದಿ ಸೀನಿಯರ್ ಆಫೀಸರ್ಸ್ ಟುಡೇ and I'll definitely take stock of the situation and I'll see specifically what are the incidents involved, those terrorist prisoners. Also some of the videos we have seen, somebody supplying liquors, drugs and telephones and all these things, mobile phones. All these things I have called a meeting of senior officers. We'll look into it and we'll definitely take serious steps. And maybe if somebody is responsible, we will take serious action on them. ಇನ್ನು ಕಾರಾಗೃಹ ಇಲಾಖೆ ನಿರ್ಲಕ್ಷ್ಯವನ್ನ ಖಂಡಿಸಿ ಪ್ರತಿಭಟನೆಯ ವಿಚಾರ. ಬಿಜೆಪಿ ನಾಯಕರ ವಿರುದ್ಧ ಪರಮೇಶ್ವರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವ್ರಿಗೆ ಏನಾದರೂ ಒಂದು ಸುದ್ದಿ ಸಿಗಬೇಕು, ಬಿಜೆಪಿ ಅವರಿಗೆ ಅವಕಾಶ ಸಿಗಬೇಕು ಅಷ್ಟೇ. ನಾವು ಏನು ಮಾಡಬೇಕು ಅದನ್ನು ಮಾಡ್ತೇವೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆ ನೀಡಿದರು. ಪಕ್ಷದವರಿಗೆ ಇದೆಲ್ಲ ಖಂಡಿತವಾಗಿ ಅವರಿಗೆಲ್ಲ ಇದು ಒಂದು ರೀತಿಯಲ್ಲಿ
ಅವಕಾಶ ಸಿಕ್ಕಿದಾಗೆ ಅವರು ಅದನ್ನು ಹೇಳ್ತಾರೆ. ಆದರೆ ನಾವು ಅವರು ಹೇಳ್ತಾರೆ ಅನ್ನೋದು ಕಾರಣಕ್ಕಲ್ಲ, ಆದರೆ ನಮ್ಮ ಆಡಳಿತದಲ್ಲಿ ನಾವು ಗಂಭೀರವಾಗಿ ತಗೊಳ್ಳೇಬೇಕು ಅನ್ನೋದನ್ನ ಮಾಡ್ತಿದ್ದೀವಿ. ವಿರೋಧ ಪಕ್ಷದವರು ಹೇಳ್ತಾರೆ ಅನ್ನೋ ಕಾರಣಕ್ಕಾಗಿ ಅಲ್ಲ, ನಮಗೂ ಜವಾಬ್ದಾರಿ ಇದೆ ಅಲ್ವಾ. ಏನಾದರೂ ಒಂದು ಸುದ್ದಿ ಸಿಗಬೇಕಲ್ಲ ವಿರೋಧ ಪಕ್ಷದವರಿಗೆ. ಇದೆಲ್ಲ ಖಂಡಿತವಾಗಿ ಅವರಿಗೆಲ್ಲ ಇದು ಒಂದು ರೀತಿಯಲ್ಲಿ ಅವಕಾಶ ಸಿಕ್ಕಿದಾಗೆ ಅವರು ಅದನ್ನು ಹೇಳ್ತಾರೆ. ಆದರೆ ನಾವು ಅವರು ಹೇಳ್ತಾರೆ ಅನ್ನೋದು ಕಾರಣಕ್ಕಲ್ಲ, ಆದರೆ ನಮ್ಮ ಆಡಳಿತದಲ್ಲಿ ನಾವು ಗಂಭೀರವಾಗಿ ತಗೊಳ್ಳೇಬೇಕು ಅನ್ನೋದನ್ನ ಮಾಡ್ತಿದ್ದೀವಿ. ವಿರೋಧ ಪಕ್ಷದವರು ಹೇಳ್ತಾರೆ ಅನ್ನೋ ಕಾರಣಕ್ಕಾಗಿ ಅಲ್ಲ, ನಮಗೂ ಜವಾಬ್ದಾರಿ ಇದೆ ಅಲ್ವಾ. ಏನಾದರೂ ಒಂದು ಸುದ್ದಿ ಸಿಗಬೇಕಲ್ಲ ವಿರೋಧ